ಬೆಂಗಳೂರಿನಲ್ಲಿ ಇನ್ಸ್ಪೆಕ್ಟರ್ನಿಂದ 20 ಲಕ್ಷ ದರೋಡೆ ಕೇಸ್. ಇದು ಪೊಲೀಸ್ ಇಲಾಖೆಯ ತಲೆ ತಗ್ಗಿಸುವ ಸುದ್ದಿ. ಆರೋಪಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಜೈಲು ಪಾಲಾಗಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಒಪ್ಪಿಸಿದ್ದಾರೆ. ಮಹೇಶ್, ಕುಪೇಂದ್ರ ರೆಡ್ಡಿ, ವಸಂತ್ ಇವರನ್ನ ಬಂಧಿಸಿದ್ದಾರೆ. ಇನ್ನು ಉಳಿದ 2 ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ತನಿಖೆಯನ್ನ ನಡೆಸಿದ್ದಾರೆ. ಮಡಿವಾಳ ಎಸಿಪಿ ವಾಸುದೇವ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಇದಕ್ಕೂ ಮುನ್ನ ಮಹೇಶ್ ಅಪರಾಧ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ ಹೇಗಾಗಿದೆ ರಾಜ್ಯ ಅಂತ. ಇಡೀ ಪೊಲೀಸ್ ಇಲಾಖೆ ಜೊತೆಗೆ ಪೊಲೀಸರು ಕೂಡ ತಲೆ ತಗ್ಗಿಸುವಂತಹ ವಿಚಾರ ಏನಕ್ಕಿರೋದು? ಸಾರ್ವಜನಿಕರ ಹಿತವನ್ನ ಕಾಪಾಡೋದಕ್ಕೆ ಕಂಡಲ್ಲಿ ಸಂಬಳ ಸಿಕ್ಕಿದ್ರು ಕೂಡ ಗಿಂಬಳಕ್ಕೋಸ್ಕರ ಕೈ ಚಾಚುವಂತಹ ಅನಿಷ್ಠಾವಂತ ಪೊಲೀಸರು ನೋಡಬೇಕು ಈ ಸುದ್ದಿಯನ್ನ. ಇದೇನು ಮೊದಲ ಬಾರಿಯಲ್ಲ. ರಾಜ್ಯದ ಮಾನ ಮರ್ಯಾದೆಯನ್ನ ಕಳೆದ 2-3 ದಿನದ ಹಿಂದೆ ಬಿಹಾರದಲ್ಲಿ ತೆಗೆದು ಬಂದ್ರು 40,000 ರೂಪಾಯಿಗೋಸ್ಕರ. ಈಗ ಮತ್ತೆ ಹಣಕ್ಕೋಸ್ಕರ ಒಂದು ರೀತಿ ಮಣ್ಣು ತಿನ್ನುವ ಕೆಲಸ ಮಾಡಿದಾರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಬೆಂಗಳೂರಿನಲ್ಲಿ ಇನ್ಸ್ಪೆಕ್ಟರ್ 20 ಲಕ್ಷ ರೂಪಾಯಿಗೆ ಕೈ ಚಾಚಿರೋದು ಗೊತ್ತಾಗಿದೆ. ಯಾವ ವಿಚಾರಕ್ಕೆ, ಏನು, ಎತ್ತ ತನಿಖೆ ಆಗ್ತಾ ಇದೆ. ಸದ್ಯ ಅವರನ್ನ ಅರೆಸ್ಟ್ ಮಾಡಿ ಎಂಕ್ವೈರಿ ನಡೀತಾ ಇದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಒಪ್ಪಿರೋದು ಅಥವಾ ಕೊಟ್ಟಿರೋದು, ಆದೇಶಿಸಿರೋದು ಗೊತ್ತಾಗ್ತಾ ಇದೆ. ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ಬೆಂಗಳೂರಿನ ಮಾನ ಮರ್ಯಾದೆಯನ್ನ ಈ ಹಿಂದೆ ಬೇರೆ ರಾಜ್ಯಗಳಿಗೆ ಹರಾಜು ಹಾಕಿದ್ದಾಯ್ತು. ಈಗ ನಾವು ಅನ್ಕೊಳ್ತೀವಿ ಏನಾದ್ರೂ ಕಷ್ಟ ಬಂತು ಅಥವಾ ಸಮಸ್ಯೆಗಳು ಬಂತು, ಪೊಲೀಸರಿದ್ದಾರೆ, ಅಟ್ಲೀಸ್ಟ್ ಆರಕ್ಷಕರಿದ್ದಾರೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಅಂತ. ಇವರೆಲ್ಲರೂ ಕೂಡ ಕೈ ಬಿಸಿ ಮಾಡಿದ್ರೆ ಮಾತ್ರ ನಾವು ಸವಲತ್ತುಗಳನ್ನ ಕೊಡ್ತೀವಿ, ನೀವು ಪ್ರಭಾವಶಾಲಿ ಆಗಿರಬೇಕು, ಹಣವನ್ನ ಇಟ್ಟಿದ್ರೆ ಮಾತ್ರ ನಿಮ್ಮ ಪರವಾಗಿರ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಕಷ್ಟವಾಗುತ್ತೆ. ಈಗಾಗಲೇ ಕಾನೂನಿನ ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ ನಿಮಗೆ ಗೊತ್ತಿದೆ. ಹಗಲೇ ಕೊಲೆ, ದರೋಡೆ, ಅತ್ಯಾಚಾರ ಪ್ರಕರಣ ವರ್ಷದಿಂದ ವರ್ಷಕ್ಕೆ ಆ ಡೇಟಾ ನೋಡ್ಬಿಟ್ರೆ ಗೊತ್ತಾಗುತ್ತೆ ಜಾಸ್ತಿ ಆಗ್ತಾ ಇದೆ. ಬರ್ಬರ್ತಾ ನಮ್ಮ ಕರ್ನಾಟಕ ಬಿಹಾರ ಆಗೋದ್ರಲ್ಲಿ ಬೇರೆ ಸಂಶಯವೂ ಬೇಡ, ಬೇರೆ ಡೌಟೇ ಬೇಡ. ಯಾಕೆ? ಈ ರೀತಿಯಾದಂತಹ ಪೊಲೀಸರು ಇರೋದ್ರಿಂದ 20 ಲಕ್ಷ ರೂಪಾಯಿ ಇಸ್ಕೊಳ್ಳೋದು, ಹಣಕ್ಕೋಸ್ಕರ ಕೈ ಚಾಚೋದು, ಇದು ಒಂದು ರೀತಿಯ ಬೆಗ್ಗಿಂಗ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕಿಟ್ಟಿದ್ದಾರೆ. ನ್ಯಾಯಾಧೀಶರು ಒಪ್ಪಿಸಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಎಂಕ್ವೈರಿ ಮಾಡಿ. ಈಗ ಹೇಗಾಗಿದೆ ಅಂದ್ರೆ ಬೇಲಿಯೇ ಎದ್ದು ಹೊಲವನ್ನ ಮೇಯ್ದಂಗಾಗಿದೆ. ರಕ್ಷಣೆಗೆ ಅಂತ ಕೊಟ್ಟಿರೋದು ಸರ್ಕಾರ, ಆದ್ರೆ ಇವರು ಮಣ್ಣು ತಿನ್ನೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರು ಯಾರ ಹತ್ರ ಹೋಗಿ ರಕ್ಷಣೆ ಕೇಳಬೇಕು, ಯಾರ ಹತ್ರ ಹೋಗಿ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು? ಹಣ ಇದ್ರೆ ಮಾತ್ರ ಎಲ್ಲಾ ಚೌಕಟ್ಟಿನೊಳಗೆ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯದ ಮಟ್ಟಿಗೆ 14 ದಿನ ಅಲ್ಲ, ಕೆಲಸದಿಂದ ಸಸ್ಪೆಂಡ್ ಮಾಡಬೇಕು ಅಥವಾ ಕೆಲಸದಿಂದ ವಜಾಗೊಳಿಸುವ ಕೆಲಸವನ್ನ ದಯವಿಟ್ಟು ಗೃಹ ಇಲಾಖೆ ಮಾಡುವ ಕೆಲಸ ಮಾಡಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಬರ್ಬರ್ತಾ ಪೊಲೀಸ್ ಇಲಾಖೆ ಹೇಗಾಗ್ತಿದೆ ಅಂತ ಹೇಳಿದ್ರೆ ಸಾರ್ವಜನಿಕರ ಮುಂದೆ ತಲೆ ತಗ್ಗಿಸುವಂತ ಪರಿಸ್ಥಿತಿಗೆ ಬಂದು ಹಿಡಿದಿದೆ. ಯಾವ ವಿಚಾರಕ್ಕೆ 20 ಲಕ್ಷ ರೂಪಾಯಿಯನ್ನ ಡಿಮಾಂಡ್ ಮಾಡಿದ್ರು ಇನ್ಸ್ಪೆಕ್ಟರ್ ಅಂತ? ಡಯನಾ, ಏನು ಕಳೆದ 2 ದಿನಗಳ ಹಿಂದೆ ಮಡಿವಾಳ ಪೊಲೀಸರಿಂದ ಇನ್ಸ್ಪೆಕ್ಟರ್ ಸೇರಿದಂತೆ 2 ಖಾಸಗಿ ವ್ಯಕ್ತಿಗಳು ಕೂಡ ಅರೆಸ್ಟ್ ಆಗಿದ್ರು. ಏನು ಮಡಿವಾಳದ ಒಂದು ಖಾಸಗಿ ಹೋಟೆಲ್ನಲ್ಲಿ ಯುವಕರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು, ಉದ್ಯೋಗವನ್ನ ಮಾಡಬೇಕು ಅಂತ ಹೇಳಿ 20 ಲಕ್ಷ ಹಣದ ಜೊತೆಗೆ ಬಂದಿರ್ತಾರೆ. ಈ ಒಂದು ವೇಳೆಯಲ್ಲಿ ಇನ್ಸ್ಪೆಕ್ಟರ್ ಕನಕಗಿರಿಯವರು ಕೂಡ ಅಲ್ಲೇ ಇರ್ತಾರೆ. ಅದಾದ ನಂತರದಲ್ಲಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಒಳಗಡೆ ಕಳಿಸಿದಂಥ ಸಂದರ್ಭದಲ್ಲಿ ಆತ 20 ಲಕ್ಷ ಹಣವನ್ನ ನಾವು ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ತೆಗೆದುಕೊಂಡು ಬರ್ತಾನೆ. ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಇದ್ದಂತಹ ಜೀಪ್ನಲ್ಲೇ ಆತ ಹೋಗುವಂಥದ್ದು. ಸದ್ಯ ಏನು ಕನಕಗಿರಿ ಹಾಗೆ ಕುಪೇಂದ್ರ ರೆಡ್ಡಿ ಸೇರಿದಂತೆ ವಸಂತ್ ಕುಮಾರ್, ಈ 3 ಆರೋಪಿಗಳನ್ನ ಮಡಿವಾಳ ಪೊಲೀಸರು ಕೂಡ ಅರೆಸ್ಟ್ ಅನ್ನ ಮಾಡಿದ್ರು. ಅದಾದ ನಂತರದಲ್ಲಿ ವಿಚಾರಣೆಯನ್ನು ನಡೆಸಿ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದಾದ ನಂತರದಲ್ಲಿ ಇದೀಗ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಕೂಡ ಹೊರಡಿಸಿರುವಂಥದ್ದು. ಒಟ್ಟಿನಲ್ಲಿ ಈತ ಏನು ಇನ್ಸ್ಪೆಕ್ಟರ್ ಇದ್ದಾನೆ, ಈತನ ಮೇಲೆ ಹಲವು ಆರೋಪಗಳು ಕೂಡ ಕೇಳಿ ಬರ್ತಾನೆ ಇರುವಂಥದ್ದು. ಇನ್ಸ್ಪೆಕ್ಟರ್ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಸರಿ? ಇನ್ಸ್ಪೆಕ್ಟರ್ಗಳೇ ಭಕ್ಷಕರಾದ್ರೆ ಜನರಿಗೆ ಯಾವ ರೀತಿಯಾಗಿ ರಕ್ಷಣೆ ನೀಡ್ತಾರೆ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಯಾನಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನಮ್ಮ ರಾಜ್ಯ ಯಾವುದಾದ್ರೂ ಇನ್ವೆಸ್ಟಿಗೇಷನ್ ಅಲ್ಲಿ ಅಥವಾ ಬೇರೆ ರಾಜ್ಯಕ್ಕೆ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ನಮ್ಮ ಕಡೆಯಿಂದ ಕಳಿಸ್ಕೊಡ್ತಾರೆ ಪೊಲೀಸರನ್ನ.
ಆದ್ರೆ ಇವತ್ತಿನ ದಿನದಲ್ಲಿ ಕರ್ನಾಟಕದ ಪೊಲೀಸರಿಗೆ ಒಂದು ಹಿರಿಮೆ ಇದೆ. ಅದೆಲ್ಲವೂ ಕೂಡ ಮಣ್ಣು ಪಾಲಾಗೋದಕ್ಕೆ ಕೆಲವೊಂದಷ್ಟು ಪೊಲೀಸರು ಕಾರಣವಾಗ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ.